ಈ ವಿಜೇಂದ್ರ ತೀರ್ಥರ ಜೊತೆಗೆ 64 ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸೋ ಸಲುವಾಗಿ ಅನೇಕ ಕಡೆಯಿಂದ ಜನರು ಬಂದಿದ್ದರು. ಅದರಲ್ಲಿ ಹಾವಾಡಿಗ ಅಂದರೆ ಸರ್ಪಗಳನ್ನು ಚೆನ್ನಾಗಿ ಅದರ ಒಂದು ವೃತ್ತಿಯಲ್ಲಿರತಕ್ಕಂಥವ ಅನೇಕ ಹಾವುಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಕನಿಷ್ಠ ಒಂದು 10-15 ದೊಡ್ಡ ದೊಡ್ಡ ಹಾವುಗಳು, ಅದು ಎಂಥ ನಾಗರ ಹಾವುಗಳು, ಅಂಥ ಹಾವುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ. ವಿಜೇಂದ್ರ ತೀರ್ಥರ ಜೊತೆಗೆ ಅದನ್ನು ಹಾವನ್ನು ಗಾನದಿಂದ ಕುಣಿಸ್ಬೇಕು. ಅದು ಪುಂಗಿ ಅಂತ ಒಂದು ಇರುತ್ತೆ. ಆ ಪುಂಗಿನಾದದಿಂದ ಅದನ್ನು ಆ ಹಾವುಗಳನ್ನು ಚೆನ್ನಾಗಿ ನರ್ತನ ಮಾಡುವಂತೆ ಮಾಡಬೇಕು. ಅದನ್ನು ಅವನು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದ. ಅದಕ್ಕೆ ಇವರ ಜೊತೆಗೆ ಸ್ವಾಮಿ, ನಾನು ಯಾವ ರೀತಿ ಹಾವುಗಳನ್ನು ನರ್ತನ ಮಾಡಿಸ್ತೇನೋ ಅದೇ ರೀತಿ ನೀವು ಮಾಡಿಸ್ಬೇಕು ಆಯಿತು ಅಂತ ವಿಜೇಂದ್ರ ತೀರ್ಥರು ಇದು ಒಂದು ಭಗವಂತನ ಸೇವಾ ಅಂತ ಸಿದ್ಧರಾಗಿದ್ದಾರೆ. ಅನೇಕ ಹಾವುಗಳನ್ನು ಒಂದೊಂದೇ ಹಾವುಗಳನ್ನು ತೆಗಿತಾ ಇದ್ದಾರೆ. ಆ ಒಂದು ಹಾವಿನ ದೊಡ್ಡ ದೊಡ್ಡ ಹಾವುಗಳದು ಆ ಪುಂಗಿನಾದ ಮಾಡಿದಾಗೆಲ್ಲ ಅದು ನರ್ತನ ಮಾಡ್ತಾಯಿದೆ. ಈ ರೀತಿ 10 ಹಾವುಗಳ ಕಡೆ ಜೊತೆ ಇದನ್ನು ತನ್ನ ಪ್ರಾವೀಣ್ಯತೆಯನ್ನು ತೋರಿಸಿತು. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ಸ್ವಲ್ಪ ದೂರ ದೂರ ಕೂತಿದ್ದರು. ಆ ಹಾವುಗಳಲ್ಲಿ ಹಾರಿ ಬರುತ್ತೋ ಅಂತ ಪ್ರತಿನಿತ್ಯ ಸ್ವಲ್ಪ ಹತ್ತಿರ ಕೂತಿರ್ತಿದ್ರು. ಆದರೆ ಜನಗಳೆಲ್ಲ ಸ್ವಲ್ಪ ದೂರ ಕೂತಿದ್ದರು. ದೂರದಿಂದಲೇ ನೋಡ್ತಾ ಇದ್ದಾರೆ. ಎಂಥೆಂಥ ಹಾವುಗಳು ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನಬೇಕು. ಇಂಥಲ್ಲಿ ಇಲ್ಲಿ ದೊಡ್ಡ ಹಾವು ಬಂದುಬಿಟ್ರೆ ನೀವು ಪ್ರವಚನ ಬೇಡ ಅಂತ ಎದ್ದು ಓಡಿ ಹೋಗ್ಬಿಡುತ್ತೇವೆ. ಹಾಗೆ ಅಷ್ಟು ದೊಡ್ಡ ಹಾವುಗಳನ್ನೆಲ್ಲ ತಂದಿದ್ದ ಅವನು ಆ ಪುಂಗಿನಾನದಿಂದ ಒಳ್ಳೆ ನರ್ತನ ಮಾಡುವಂತೆ ಮಾಡಿದ. ಇದನ್ನೆಲ್ಲ ನೋಡಿ ಜನಗಳೆಲ್ಲ ಭಾರಿ ಆಶ್ಚರ್ಯಪಟ್ಟು ಕರತಾಡನ ಮಾಡಿದರು. ಹಾಗೆ ವಿಜೇಂದ್ರ ತೀರ್ಥರ ಸರದಿ ಬಂತು. ವಿಜೇಂದ್ರ ತೀರ್ಥರು ಪುಂಗಿ ಅದೆಲ್ಲ ಊದಲಿಲ್ಲ. ಅವರು ಒಂದು ಕೊಳಲನ್ನು ತರಿಸಿದರು. ಅಲ್ಲ ಸ್ವಾಮಿ, ಇದು ಕೊಳಲಿಗೆ ಬಗ್ಗುವುದಿಲ್ಲ ಹಾವುಗಳು, ಪುಂಗಿಗೆ ಮಾತ್ರ ಬಗ್ಗುವಂಥದ್ದು. ನೀವು ಕೊಳಲಿನಿಂದ ಹೇಗೆ ನುಡಿಸ್ತೀರಿ, ಹೇಗೆ ನರ್ತನ ಮಾಡಿಸ್ತೀರಿ ಅಂತ ಅವನು ಆಶ್ಚರ್ಯ ಬಿಡ್ತಾ ಇದ್ದಾನು. ಇಲ್ಲಿದು ಭಗವಂತ ಅದನ್ನು ಮಾಡಿ ತೋರಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆ ಕೊಳಲಿನ ನಾದದಿಂದ ಇಡೀ ಜಗತ್ತನ್ನೇ ವಶ ಮಾಡಿಕೊಂಡಿದ್ದಾನೆ. ಅವನ ಭಕ್ತರು ನಾವು. ಅವನ ಅನುಗ್ರಹದಿಂದ ಈ ಕೊಳಲಿನ ನಾದದಿಂದಲೂ ಅಂಥ ಕಾರ್ಯವನ್ನು ಭಗವಂತ ಮಾಡಿಸಿ ತೋರಿಸ್ತಾನೆ. ಅದು ನಾವು ಮಾಡೋದಲ್ಲ ಅಂತ ಅವರು ಭಕ್ತಿಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡ್ತಾಯಿದ್ದಾರೆ. ನೋಡ್ರಿ, ಭಗವದ್ಭಕ್ತರಿಗೂ ಸಾಮಾನ್ಯ ಜನರಿಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಅವನು ಭಾರಿ ಗರ್ವದಿಂದ ಶುರು ಮಾಡಿದ್ದ. ಆದರೆ ವಿಜೇಂದ್ರ ತೀರ್ಥರು ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಿ ಮಂಗಳಾಚರಣೆ ಅಂತ ಮಾಡಿ ಆಮೇಲೆ ಆ ಕೊಳಲನ್ನು ನುಡಿಸ್ತಾ ಇದ್ದಾರೆ. ಒಂದೊಂದೇ ಹಾವುಗಳನ್ನು ಬಿಡ್ತಾ ಇದ್ದಾನೆ. ಭಾರಿ ಮನೋಹರವಾದ ಇಂಪಾದ ಒಂದು ವೇಣುಗಾನದಿಂದ ಆ ಹಾವುಗಳನ್ನು ನರ್ತನ ಮಾಡುವಂತೆ ಮಾಡಿದರು. ಎಲ್ಲ ಹಾವುಗಳನ್ನು ಬಿಟ್ಟರು. ಎಲ್ಲ ಹಾವುಗಳಿಂದಲೂ ನರ್ತನ ಮಾಡಿಸಿದರು. ವಿಜೇಂದ್ರ ತೀರ್ಥ ಹೇಳಿದರು, ಒಂದೊಂದೇ ಹಾವನ್ನು ಬಿಡೋದು ಬೇಡ, ಎಲ್ಲ ಹಾವನ್ನು ಒಟ್ಟಿಗೆ ಬಿಟ್ಟುಬಿಡುವಂತ. ಬೇಡ ಸ್ವಾಮಿ, ನಿಮಗೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ ಭಯಂಕರವಾದ ಸರ್ಪಗಳಿದು, ಈ ಕೊಳಲಿನಾನದಿಂದ ಸಾಧ್ಯವಿಲ್ಲ ನಿಮಗೆ ಅಂತ ಅವನು ವಿನಯ ಹೇಳ್ಕೊಂಡ. ವಿಜೇಂದ್ರ ತೀರ್ಥರಂದರು, ಅದನ್ನು ನೀನೇನು ತಿಳ್ಕೊಬೇಡ, ಭಗವಂತನ ಅನುಗ್ರಹದಿಂದ ನಾವು ಸಾಧಿಸಿ ತೋರಿಸ್ತೇವೆ, ಎಲ್ಲವನ್ನೂ ಬಿಟ್ಟುಬಿಡು ಅಂತ ಹೇಳಿದರು. ಎಲ್ಲ ಹಾವನ್ನು ಬಿಟ್ಟುಬಿಟ್ಟು ಅವರು ಕೊಳಲಿನ ನಾದದಿಂದ ಎಲ್ಲ ಸರ್ಪಗಳನ್ನು ನರ್ತನ ಮಾಡಿಸ್ಲಿಕ್ಕೆ ಶುರು ಮಾಡಿದರು. ಅವರು ಕೊಳಲಿನ ನಾದದಿಂದ ನರ್ತನ ಮಾಡ್ತಾ ಇವೆ. ನರ್ತನ ಮಾಡಿ ಮಾಡಿ ಸುಸ್ತಾಗಿ ಮಲಗಿಬಿಟ್ಟು ಅವು ಸೋತು ಹೋಗಿಬಿಟ್ಟು
ಅವನಿಗೆ ಆಶ್ಚರ್ಯ ಆಗಿಬಿಡ್ತು. ಅವನಿಗೆ ಆ ಹಾವಾಡಿಗನಿಗೆ ಆಶ್ಚರ್ಯ ಆಗಿ ಕೊನೆಗೊಂದು ದೊಡ್ಡ ಸರ್ಪ, ಇದು ಭಯಂಕರ ಸರ್ಪ, ಇದನ್ನು ಹೊರಗೆ ಬಿಟ್ಟರೆ ನಾನು ಯಾರಿಗೆ ಕಚ್ಚಬೇಕು ಅಂತ ಹೇಳ್ತೇನೆ ಅದು ಅವ್ರಿಗೆ ಹೋಗಿ ಕಚ್ತದೆ. ನಾನು ನಿಮಗೆ ಬಿಡ್ತೇನೆ, ನಾನು ಯಾಕೆಂದರೆ ಆ ಪರಾಜಯ ಹೊಂದಿದ್ದೇನಲ್ಲ ಅದಕ್ಕೋಸ್ಕರ ನಿಮ್ಮ ಮೇಲೆ ಬಿಡ್ತೇನೆ ಅಂತ ಅವನು ಆ ದೊಡ್ಡ ಹಾವನ್ನು ಬಿಟ್ಟು. ವಿಜೇಂದ್ರ ತೀರ್ಥರು ಭಗವಂತನನ್ನು ಸ್ಮರಣೆ ಮಾಡಿ ಅದನ್ನು ನರ್ತನ ಮಾಡಿಸಿದರು. ನರ್ತನ ಮಾಡಿಸಿ ಅವನ ಬೆನ್ನಟ್ಟಿಸಿದರು. ಅವನನ್ನು ಕಚ್ಚಿ ಹೋಗು ಅಂತ ಹೇಳಿಬಿಟ್ರು. ಆ ಹಾವು ಇವನನ್ನು ಕಚ್ಚಲಿಕ್ಕೆ ಬಂತದ್ದು. ಅವನು ಓಡ್ತಾ ಇದ್ದಾನೆ, ಸುತ್ತಲೂ ಎಲ್ಲ ಕಡೆ ಓಡಿದ, ಬಿಡಲಿಲ್ಲ ಹಾವು. ಅದು ಬಂದು ಸಾಷ್ಟಾಂಗ ಕಾಲಿಗೆ ಬಿದ್ದುಬಿಟ್ಟ, ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿರಿ ಅಂತ. ಆಗ ಅವರು ಪ್ರಾರ್ಥನೆ ಮಾಡಿದ ಕೂಡಲೇ ಒಂದು ಆ ಗರುಡ ಪಕ್ಷಿ ಬಂದು ಅದನ್ನು ಎತ್ಕೊಂಡು ಹೋಗ್ಬಿಡ್ತು. ಎಲ್ಲರೂ ಚಪ್ಪಾಳೆ ತಟ್ಟಿಬಿಟ್ರು. ಅವನು ಗದಗದ ನಡುಗಿ ಬೆವರೆಲ್ಲ ಮೈಯೆಲ್ಲ ಬೆವರ್ತಾ ಇದ್ದಾನೆ. ಭಾರಿ ಹೆದರಿಕೆ ಆಗಿಬಿಟ್ಟಿದೆ. ಇವತ್ತು ನಾನು ಸತ್ತೇ ಹೋಗ್ತಿದ್ದೆ, ಈ ಸ್ವಾಮಿಗಳಿಂದ ಬದುಕಿದ್ದೇನೆ ಅಂತ ಅವರನ್ನು ಕಾಲು ಹಿಡಿದು ನನ್ನನ್ನು ಕ್ಷಮಿಸಬೇಕು ಸ್ವಾಮಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು. ಆಗ ವಿಜೇಂದ್ರ ತೀರ್ಥರು ಕ್ಷಮಾಸಮರ್ಥರು. ಅವನನ್ನು ಕ್ಷಮಿಸಿ, ಇಂಥ ಕೆಲಸಗಳನ್ನು ಬೇರೆ ಕಡೆ ಮಾಡಿ ತೋರಿಸ್ಬೇಡ, ನಾವೇನು ಭಗವಂತನ ಅನುಗ್ರಹದಿಂದ ಇದನ್ನೆಲ್ಲ ನಿಗ್ರಹ ಮಾಡುವಂಥ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ, ಇದು ಭಗವಂತನ ಮಹಿಮಾ ಅಂತ ತಿಳ್ಕೊ, ನಮ್ಮ ಮಹಿಮಾ ಅಲ್ಲ ನೋಡ್ರಿ. ಇಂಥ ವಿನಯ ಸ್ವಾಮಿಗಳದ್ದು. ಆಗ ಅವನು ಕ್ಷಮಾ ಕೇಳಿಕೊಂಡು ಅವರ ಅನುಗ್ರಹ ಪಡೆದು ಅವನಿಗೆ ವಿಶೇಷ ಒಂದು ಮರ್ಯಾದೆ ಮಾಡಿ ಕಳಿಸಿದರು. ಇದು ಶ್ರೀಗಳವರ ಒಂದು ದಯಾ ಅಂಥದ್ದು. ಆಮೇಲೆ ಒಬ್ಬರು ಭವಿಷ್ಯ ನುಡಿಯವರು ಬಂದಿದ್ದರು. ಅವರ ಹೆಸರು ಪ್ರಭಂಜನ ಶರ್ಮಾ ಅಂತ. ಅವರು ಮಲಯಾಳಿ ಮಾಂತ್ರಿಕರು, ಮಲಯಾಳಿ ಜ್ಯೋತಿಷ್ಕರು, ಭಾರಿ ಜ್ಯೋತಿಷ್ಯವನ್ನು ಕಲಿತವರು. ಮುಂದೆ ನಡೆಯುವಂಥದ್ದು ಮತ್ತು ಹಿಂದೆ ನಡೆದದ್ದು ಎಲ್ಲವನ್ನೂ ಚಾಚು ತಪ್ಪದೆ ಹೇಳ್ತಿದ್ದರಂತೆ. ಅಂಥ ಭವಿಷ್ಯ ನಾಳೇನು ನಡೀತಿದೆ ಎಂಬುದನ್ನು ತಕ್ಷಣ ಅವರು ಬರೆದು ತೋರಿಸ್ತಿದ್ದರಂತೆ. ಅಂಥ ಒಂದು ಪಾಂಡಿತ್ಯವನ್ನು ಪಡೆದಿದ್ದರು. ಅವರು ಕೇರಳವನ್ನು ಬಿಟ್ಟು ತಂಜಾವೂರಿಗೆ ಒಂದು ಸೆಟ್ಲಾಗಿದ್ದರು. ಆ ತಂಜಾವೂರಿನಲ್ಲಿ ರಾಜನ ಒಂದು ರಾಜಾಶ್ರಯವನ್ನು ಪಡೆದಿದ್ದರು. ಅವರು ಕುಂಭಕೋಣಕ್ಕೆ ಪಟ್ಟಣಕ್ಕೆ ಬಂದರು. ಬಂದು ಅವ್ರು ಬಂದ ಕೂಡಲೇ ವಿಜೇಂದ್ರ ತೀರ್ಥರೇ ಅವ್ರ ಹೆಸರು ಹಿಡಿದು ಕರೆದು ಬಿಟ್ರು. ಪ್ರಭಂಜನಾಚಾರ್ಯರೇ ಬನ್ನಿ, ನೀವು ಭವಿಷ್ಯ ನಡೆಯೋದರಲ್ಲಿ ಮಹಾಪ್ರವೀಣರು ಅಂತ. ಇವರಿಗೆ ಆಶ್ಚರ್ಯ ಆಗಿಬಿಡ್ತು, ನನ್ನ ಹೆಸರು ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ. ಅಪರೋಕ್ಷ ಜ್ಞಾನಿಗಳು ಇವರು, ಇವ್ರಿಗೆ ಗೊತ್ತಿಲ್ಲವೇ. ಆಗ ಅವರು, ಸ್ವಾಮಿ ನೀವು ಎಲ್ಲ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಪಡೆದು ಕೇಳಿದ್ದೀನಿ, ಆದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಇದುವರೆಗೂ ನೀವು ಎಲ್ಲೂ ಪ್ರಾವೀಣ್ಯತೆ ತೋರಿಸಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಪರೀಕ್ಷೆ ಮಾಡಲು ಬಂದಿದ್ದೇನೆ ಅಂತ. ಭಾರಿ ಸಂತೋಷ, ಇದು ಭಗವಂತನ ಸಂಕಲ್ಪ ಅಂತ ಅವರು ಒಂದು ಏನು ಹೇಳೋದು ಅಂದರೆ, ಇವತ್ತು ನಡೆದದ್ದು ಹೇಳಬೇಕೆ ಅಥವಾ ನಾಳೆ ನಡೆದದ್ದು ಹೇಳಬೇಕೆ ಅಂತ. ವಿಜೇಂದ್ರ ತೀರ್ಥರು ಹೇಳಿದರು, ನಾಳೆ ಏನು ನಡೀತದೆ ಎಂಬುದನ್ನು ನೀವು ಒಂದು ಕಡೆ ಬರೆದಿಡ್ರಿ, ನಾನು ಒಂದು ಕಡೆ ಬರೆದಿಡ್ತೇನೆ. ಆ ಎರಡೂ ಆ ಪತ್ರವನ್ನು ಒಂದು ಚೀಲದಲ್ಲಿ ಭದ್ರವಾಗಿಟ್ಟು ನಾಳಿನ ದಿವಸ ಅದನ್ನು ಓಪನ್ ಮಾಡಿ ಏನು ಬರೆದಿದೆ ಅಂತ, ನೀವೇನು ಬರೆದಿರಿ ನಾವೇನು ಬರೆದಿರಿ ಅಂತ ಗೊತ್ತಾಗ್ತದೆ. ಜೊತೆ ಎಲ್ಲರಿಗೂ ಇದು ಸಮ್ಮತ ಆಯಿತು, ಭಾರಿ ಸಂತೋಷ ಆಯಿತು. ಆಗ ಎಲ್ಲ ಅದನ್ನು ಬರೆಯುವಂಥ ಲೇಖನಿ ಮತ್ತು ಪೇಜು ಅದೆಲ್ಲ ತಂದು ಕೊಟ್ಟರು. ಅದರಲ್ಲಿ ಅವರು ರಹಸ್ಯವಾಗಿ ಬರೆದು ಅದನ್ನು ಮಡಚಿ ಒಂದು ಚೀಲದಲ್ಲಿಟ್ಟು ಅದನ್ನು ಭದ್ರ ಮಾಡಿ ಅದಕ್ಕೆಲ್ಲ ಮುದ್ರೆಗಿದ್ರೆ ಹಾಕಿ ಅದನ್ನು ಪೂರ್ತಿ ಭದ್ರ ಮಾಡಿಟ್ರು. ಅದನ್ನು ಮರುದಿವಸ ಸಾಯಂಕಾಲ ಅದನ್ನು ತೋರಿಸೋದು ಅಂತ. ಮರುದಿವಸ ಬೆಳಗ್ಗೆ 10 ಗಂಟೆಗೆ ಆ ತಂಜಾವೂರಿನ ರಾಜನ ಮಕ್ಕಳು ಇಬ್ಬರು ರಾಜಕುಮಾರರು, ಅವರು ಸ್ವಾಮಿಗಳ ಹತ್ತಿರ ಬಂದು
ಪಾದಪೂಜೆ ಮಾಡ್ತಾ ಇದ್ದಾರೆ. ಪಾದಪೂಜೆ ಮಾಡಿ ಅನೇಕ ಬೆಲೆ ಬಾಳುವಂಥ ಮುತ್ತು ರತ್ನಗಳನ್ನು ಕೊಡೋದಲ್ಲದೆ ಒಂದು ದೊಡ್ಡ ಅನೇಕ ಗ್ರಾಮಗಳನ್ನು, ಅನೇಕ ಫಲವತ್ತಾದಂಥ ಗ್ರಾಮಗಳನ್ನು ಇವರಿಗೆ ದಾನವಾಗಿ ದಾನಪತ್ರವನ್ನು ಕೊಟ್ಟರು. ಅದು ಅತ್ಯಂತ ಬೆಲೆ ಬಾಳುವಂತಹ ಪಟ್ಟಣಗಳದ್ದು. ಅಲ್ಲಿ ಸಮುದ್ರ ತೀರನೂ ಇತ್ತಂತೆ. ಅಂಥ ಶ್ರೇಷ್ಠವಾದ ಪಟ್ಟಣ ಅದು. ಅಂಥ ಗ್ರಾಮಗಳನ್ನು, ಪಟ್ಟಣಗಳನ್ನೆಲ್ಲ ದಾನವಾಗಿ ಇವರಿಗೆ ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿರುವಂತಹ ಇದನ್ನು ಪಾದಪೂಜಾ ಕಾಣಿಕೆಯಲ್ಲಿ ದಾನವಾಗಿ ಕೊಟ್ಟರು. ಆಗ ವಿಜೇಂದ್ರ ತೀರ್ಥರು ಇವರನ್ನು ಅನುಗ್ರಹ ಮಾಡಿ, ಮುಂದೆ ನಿಮಗೆ ಶ್ರೇಷ್ಠ ಮಕ್ಕಳು ಹುಟ್ಟುತ್ತಾರೆ. ಎಂಥ ಮಕ್ಕಳು ಅಂದರೆ ಶ್ರೀರಾಮಚಂದ್ರನಿಗೆ ಏನು ಗುಣ ಇದೆಯೋ ಅಂಥ ಗುಣವುಳ್ಳ ಶ್ರೇಷ್ಠ ಮಕ್ಕಳು ಹುಟ್ಟುತ್ತಾರೆ ಅಂತ ಅನುಗ್ರಹ ಮಾಡಿದರು. ಆಮೇಲೆ ಪೂಜೆ ಎಲ್ಲ ಮುಗೀತು. ಸಾಯಂಕಾಲ ಎಲ್ಲರೂ ಸೇರಿದ್ದಾರೆ ಸಭೆಯಲ್ಲಿ. ಏನು ಜನರ ಸಮ್ಮರ್ದ! ಯಾಕೆಂದರೆ ಇದು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಎಲ್ಲರಿಗೂ ಪ್ರಿಯವಾದ್ದು. ಆಗ ಎಲ್ಲರೂ ಸೇರಿದ್ದಾರೆ. ಆ ಅಧಿಕಾರಿಗಳು ಅದನ್ನು ತೆಗೆದುಕೊಂಬಂದರು, ಆ ಚೀಲವನ್ನು. ಅದನ್ನು ಬಿಚ್ತಾ ಇದ್ದಾರೆ. ಮೊದಲು ಆ ಪ್ರಭಂಜನ ಶರ್ಮ ಅವರದ್ದು ಬಿಚ್ಚಿದರು. ಅದರಲ್ಲಿ ಏನು ಬರೆದಿತ್ತು ಅಂದರೆ, ನಾಳಿನ ದಿವಸ 10 ಗಂಟೆಗೆ ರಾಜಮನೆತನದವರು ಒಂದು ಇದನ್ನು ದಾನಪತ್ರವನ್ನು ಶ್ರೀಗಳವರಿಗೆ ಸಮರ್ಪಣೆ ಮಾಡುತ್ತಾರೆ ಅಂತ ಬರೆದಿದ್ದದು. ಎಂಥ ಚಾತುರ್ಯ ನೋಡ್ರಿ! ಅದು ಹಿಂದಿನ ದಿವಸನೇ ಬರೆದಿಟ್ಟುಬಿಟ್ಟಿದ್ದು. ಎಲ್ಲರೂ ಕರತಾಡನ ಮಾಡಿದರು. ಅದು ನಿಜನೇನಿತ್ತು. ಆದರೆ ಏನು ದಾನ ಮಾಡಿದ್ದಾರೆ ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ಮೇಲ್ನೋಟಕ್ಕೆ ಅಷ್ಟೇ ಬರೆದಿದ್ದರು. ಆಗ ವಿಜೇಂದ್ರ ತೀರ್ಥರದನ್ನು ಅದನ್ನು ಬಿಚ್ಚಿದರು. ಅದರಲ್ಲಿ ಏನು ಬರೆದಿದ್ದರು ಅಂದರೆ, ಪ್ರಭಂಜನ ಶರ್ಮ ಅವರು ನಾಳಿನ ದಿವಸ ರಾಜಮನೆತನದವರು ಈ ದಾನಪತ್ರವನ್ನು ಸಮರ್ಪಣೆ ಮಾಡ್ತಾರೆ ಅಂತ ಒಂದು ಇದನ್ನು ಬರೆದು ನಮಗೆ ಬರೆದಿದ್ದಾರೆ. ಅದು ಏನು ದಾನ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಉಲ್ಲೇಖನ ಮಾಡಿಲ್ಲ. ಆದರೆ ಅನೇಕ ಗ್ರಾಮಗಳನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ಅವರು ಮೊದಲೇ ಬರೆದಿಟ್ಟುಬಿಟ್ಟಿದ್ರು. ಅದನ್ನು ಅವರ ರಾಜಕುಮಾರರು ಬರೋ ಮುಂಚೆನೇ ಬರೆದಿಟ್ಟುಬಿಟ್ಟಿದ್ರು. ಇಂಥ ಅದ್ಭುತ ಶೈಲಿ ನೋಡಿ ಎಲ್ಲರೂ ಕರತಾಡನ ಮಾಡ್ತಾಯಿದ್ದಾರೆ. ಎಂಥ ಅದ್ಭುತ ಭವಿಷ್ಯ ಕಥನ ಹೇಳುವಂಥ ಚಾತುರ್ಯ ಇವರಿಗೆ ಎಷ್ಟಿದೆ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಏನು ಆಶ್ಚರ್ಯ ಏನಲ್ಲ, ಅವರು ಅಪರೋಕ್ಷ ಜ್ಞಾನಿಗಳವರು. ಇನ್ನೂ ಬೇಕಾದಂಥದ್ದು ಹೇಳಬಲ್ಲುವಂಥ ಸಾಮರ್ಥ್ಯ ಇದೆ. ಆದರೆ ಇದನ್ನು ಕೇಳಿ ಜನರೆಲ್ಲ ರೋಮಾಂಚನಗೊಂಡು ಹರ್ಷೋದ್ಗಾರ ಮಾಡುತ್ತಾ ಆನಂದ ಬಾಷ್ಪ ಸುರಿಸಿದ್ರಂತೆ. ಆ ಪ್ರಭಂಜನಾಚಾರ್ಯಗಂತೂ ಭಾರಿ ಸಂತೋಷವಾಗಿ ಸ್ವಾಮಿಗಳ ಕಾಲಿಗೆ ಬಿದ್ದು, ಸ್ವಾಮಿ ನಿಮ್ಮಂಥ ಜ್ಯೋತಿಷ್ಕರನ್ನು ನಾನು ನೋಡೇ ಇಲ್ಲ, ಎಂಥ ಜ್ಯೋತಿಷ್ಯ ನಿಮ್ಮದು ಅಂತ ಆಶ್ಚರ್ಯದಿಂದ ಅವರನ್ನು ಹೊಗಳಿದ್ರಂತೆ. ಇಂಥ ಅದ್ಭುತ ಭವಿಷ್ಯ ಕಥನಾಚಾರ್ಯ ಎನ್ನುವಂಥ ಅದ್ಭುತವಾದಂತಹ ಇವರಿಗೆ ಬಿರುದು ಬಂತು. ಇದನ್ನು ಕೇಳಿ ಜನರೆಲ್ಲ ಆನಂದ ಪಡ್ತಾ ಇದ್ದಾರೆ.